ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಅಂದರೆ ಆಲೂ ಬಾಜಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಪೂರಿ ಜೊತೆಗೆ, ಇಡ್ಲಿ ಜೊತೆಗೆಲ್ಲ ಚೆನ್ನಾಗಿರುತ್ತೆ, ಚಪಾತಿಗೆಲ್ಲ. ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡಿ ಒಂದು ಲೈಕ್ ಕೊಡಿ, ಜೊತೆಗೆ ಶೇರ್ ಕೂಡ ಮಾಡಿ. ನೋಡಿ, ಫಸ್ಟು ಆಲೂಗಡ್ಡೆನ ಬೇಯಿಸಿ ಇಟ್ಕೊಳ್ಬೇಕು. ಚೆನ್ನಾಗಿ ಬೆಂದಿರುವಂಥ ಆಲೂಗಡ್ಡೆ ಇದು, ಆಯಿತಾ. ಈಗ ಬಾಣಲಿ ಇಡಿ. ಬಾಣಲಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಸಿಡಿಲಿ. ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ ಅರ್ಧ ಸ್ಪೂನು, ಕಡಲೆಬೇಳೆ ಅರ್ಧ ಸ್ಪೂನು, ಉದ್ದಿನಬೇಳೆ ಇದೆರಡನ್ನೂ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಉದ್ದಿನಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಚೂರು ಲೈಟಾಗಿ ಕಲರ್ ಬರುತ್ತೆ. ಅದು ಕಲರ್ ಬರುವಂಥ ಟೈಮ್ನಲ್ಲಿ ನೋಡಿ, ಈ ಥರ ಕಲರ್ ಬರೋ ಟೈಮಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಆಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ ಎರಡೂ ಹಾಕಬೇಕು. ಹಸಿಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ ಎರಡೂ ಹಾಕಬೇಕು. ಈರುಳ್ಳಿ ಒಂದು 2 ತೊಗೊಂಡಿದ್ದೀನಿ. ಆನಿಯನ್ನ 2 ಸ್ಲೈಸಾಗಿ ಕಟ್ ಮಾಡಿರೋದನ್ನ ತೊಗೊಂಡಿದ್ದೀನಿ. 2 ಆನಿಯನ್ಸ್ ಹಾಕ್ಕೊಂಡು, ಅದು ಈರುಳ್ಳಿ ಚೆನ್ನಾಗಿ ಸಿಗಬೇಕು ಬಾಯಿಗೆ. ಆಲೂಗಡ್ಡೆ ಎಷ್ಟಿರುತ್ತೆ ಅದೇ ಸಮ ಈರುಳ್ಳಿ ಇದ್ದರೆ ಚೆಂದ ಬಾಯಿಗೆ ಸಿಗುತ್ತೆ. ಇದು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಬಾಡ್ತಾ ಇರಲಿ. ಆ ಟೈಮಲ್ಲಿ ಶುಂಠಿ, ಜಜ್ಜಿದಂಥ ಶುಂಠಿನ ಹಾಕಬೇಕು. ಒಂದು ಪೀಸ್ ಸಾಕು, ಸಣ್ಣ ಪೀಸ್ ಹಾಕಬೇಕು, ಅದೊಂದು ಫ್ಲೇವರ್ ಇರುತ್ತೆ ಅದಕ್ಕೆ. ಮತ್ತು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಆಮೇಲೆ ಜೀರಿಗೆ ಪೌಡ್ರ್ ಹಾಕ್ತಾಯಿದ್ದೀನಿ. ಇದು ಜೀರಾ ಪೌಡ್ರ್, ಅದು ಯಾಕಂದರೆ ಆಲೂಗಡ್ಡೆ ಆದ್ದರಿಂದ ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕೋದು. ಇದು ಇಂಗು 1 ಸ್ಪೂನ್ ಹಾಕ್ಕೊಳ್ಬೇಕು. ಈ ಆಲೂ ಬಾಜಿ ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ಒಂದೇ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ, ಅದನ್ನು ಕೂಡ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಿ. ಆಗ ಅದು ಚೆನ್ನಾಗಿ ಬಾಡಿದ್ಮೇಲೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆದಂಗೆ ಅನಿಸುತ್ತೆ. ಈ ಟೈಮಲ್ಲಿ ಈ ಪೊಟ್ಯಾಟೋನ ಚೆನ್ನಾಗಿ ಪೌಡ್ರ್ ಮಾಡಿಬಿಟ್ಟು ಇದ್ರ ಜೊತೆಗೆ ಮಿಕ್ಸ್ ಮಾಡಬೇಕು. ಇದು ಕಡಲೆ ಹಿಟ್ಟು, ಬಜ್ಜಿ ಮಾಡ್ತಿರಲ್ಲ, ಬಜ್ಜಿ ಬೋಂಡ ಮಾಡುವಂಥ ಕಡಲೆ ಹಿಟ್ಟನ್ನು ಒಂದು 1/4 ಕಪ್ ತೊಗೊಂಡು ನೀರಲ್ಲಿ ಮಿಕ್ಸ್ ಮಾಡಿಡಿ, ಅಲ್ಲಿರಲಿ. ಈಗ ಆಲೂಗಡ್ಡೆನೆಲ್ಲ ಪೌಡ್ರ್ ಮಾಡಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದು ಚೆಂದ ಎಲ್ಲ ಕಡೆಗೂ ಸುತ್ತ ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೆಲ್ಲ ಹಿಡಿಯುತ್ತೆ ನೋಡಿ. ಆ ಟೈಮಲ್ಲಿ ನಾವು ಈ ನೀರು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕು ಅಷ್ಟು. ತುಂಬ ನೀರು ಮಾಡಿಬಿಡಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು, ಆಯಿತಾ. ಒಂಥರ ಗ್ರೇವಿ ಥರ ಇರಬೇಕು ಅದು, ಹಾಗೆಲ್ಲ ಹತ್ರಕ್ಕೆ ಸೇರಬೇಕು. ಮತ್ತು ಆಲೂಗಡ್ಡೆನಷ್ಟು ದಪ್ಪ ದಪ್ಪ ಪೀಸಂಗೆ ಸಿಗಬಾರ್ದು. ಆ ಥರ ಒಟ್ಟಿಗೆ ಸೇರೋಂಗೆ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಕಡಲೆ ಹಿಟ್ಟು ಇದು, ಆಯಿತಾ, ಬೇಸನ್, ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ತಾ ಇರೋದು, ಅದನ್ನು ಹಾಕ್ಕೊಳ್ಳಿ. ಅದು ಹಾಕುವಾಗಲೇ ಅದ್ರ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ನೋಡಿ, ರೆಡಿ ಆಯಿತು. ನೋಡೋಕ್ಕೆ ಔಟ್ಲುಕ್ಕಿಂಗ್ ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಲ್ವಾ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನಾನು ಪೂರಿಗೆ ಮಾಡಿದ್ದೀನಿ, ಇದನ್ನು ಪೂರಿ ಜೊತೆಗೆ ತಿನ್ನಲಿಕ್ಕೆ. ನೀವು ಮಾಡಿ. ಯಾವಾಗಲೂ ಆಲೂಗಡ್ಡೆ ಪಲ್ಯ ಒಂಥರ ಸ್ವಲ್ಪ ಡ್ರೈ ಆದಂಗಿರುತ್ತೆ. ಇದಾದರೆ ಈಸಿನೂ, ತಿನ್ನಲಿಕ್ಕೂ ಈಸಿ, ಮತ್ತು ಟೇಸ್ಟು ಕೂಡ ಡಿಫ್ರೆಂಟ್ ಆಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಚಪಾತಿಗೆ, ಪೂರಿಗೆ, ಅದು ಇಡ್ಲಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.